ನಮಸ್ತೆ ಎಲ್ರಿಗೂ. ಇದು ರಾಖಿ ಸ್ಪೆಷಲ್ ವಿಡಿಯೋ. ವರಮಹಾಲಕ್ಷ್ಮಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇನೇ ರಕ್ಷಾಬಂಧನ ಇತ್ತಲ್ವಾ. ನಂಗೆ ಗೊತ್ತಿತ್ತು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತುಂಬ ಓಡಾಡಿ ಸುಸ್ತಾಗಿರುತ್ತೆ, ನೆಕ್ಸ್ಟ್ ಡೇ ಏನು ಪ್ರಿಪೇರ್ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಹೇಳಿ 4 ದಿನ ಮುಂಚೆನೇ ಡ್ರೈ ಫ್ರೂಟ್ಸ್ ಬರ್ಫಿ ಮಾಡ್ಕೊಂಡಿದ್ದೆ. ನನಗೆ ಈ ಸಾರಿ ಏನೋ ಒಂದು ಆಸೆ ಇತ್ತು, ನಾನೇ ನನ್ನ ಕೈಯಾರ ಮಾಡ್ಕೊಂಡು ಹೋಗಿರೋ ಸ್ವೀಟ್ನ ನಮ್ಮ ಅಣ್ಣ ಮತ್ತು ತಮ್ಮ ಇಬ್ಬರಿಗೂ ರಾಖಿ ಕಟ್ಟುವಾಗ ಕೊಡಬೇಕು ಅಂತ. ಹಾಗಾಗಿ ಮನೆಯಲ್ಲೇ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಸ್ವಲ್ಪ ಬಾದಾಮು, ಗೋಡಂಬಿ ಮತ್ತು ಪಿಸ್ತಾ ಇದೆಲ್ಲದನ್ನೂ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮಾಡುವಾಗಲೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ದೀನಿ. ಮನೆ ತುಂಬ ಮಕ್ಕಳಿದ್ದಾರೆ, ಜೊತೆಗೆ ಹೆಲ್ದಿ ರೆಸಿಪಿ ಬೇರೆ, ಸ್ವಲ್ಪ ದಿನ ಇಟ್ಕೊಂಡು ತಿನ್ನೋದಕ್ಕೂ ಬರುತ್ತೆ ಅಂತ. ಆ್ಯಕ್ಚುಲಿ ಫಸ್ಟ್ ಈ ಪ್ಯಾನಲ್ಲಿ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಹಾಕ್ತೆ. ಇದರಲ್ಲಿ ಫ್ರೈ ಮಾಡೋದಕ್ಕೆ ಆಗಲಿಲ್ಲ, ತುಂಬ ಚಿಕ್ಕದನ್ನಿಸ್ತು. ಅದಕ್ಕೆ ಮತ್ತೆ ಒಂದು ಸ್ವಲ್ಪ ದೊಡ್ಡದಾಗಿರೋ ಬಾಣಲಿನ ತೊಗೊಂಡು ಈ ಕಟ್ ಮಾಡಿರೋ ಎಲ್ಲ ಡ್ರೈ ಫ್ರೂಟ್ಸ್ನ ಅದಕ್ಕೆ ಹಾಕಿದ್ದೀನಿ. ಹಾಗೆ ಇದ್ರ ಜೊತೆ ಸ್ವಲ್ಪ ಪಂಪ್ಕಿನ್ ಸೀಡ್ಸು ಮತ್ತು ವಾಟರ್ಮೆಲನ್ ಸೀಡ್ಸ್ನು ಕೂಡ ಹಾಕ್ಕೊಂಡು ಇದಕ್ಕೆ ತುಪ್ಪ ಎಣ್ಣೆ ಏನು ಹಾಕ್ದೇನೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಟಿದ್ದೀನಿ. ಹಾಗೆ ಒಂದು ಪ್ಯಾನಲ್ಲಿ ಒಂದು 3 ಚಮಚದಷ್ಟು ಗಸಗಸೆ ಅಂದರೆ ಈ ಪಾಪಿ ಸೀಡ್ಸ್ ಅಂತೀವಲ್ವ, ಇದನ್ನು ಹಾಕಿ ಇದನ್ನು ಕೂಡ ಡ್ರೈ ರೋಸ್ಟೇ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಬೇಕಾಗತ್ತಿದ್ದು ಆಮೇಲೆ ಸ್ವಲ್ಪ ಖರ್ಜೂರ ಅಂದರೆ ಡೇಟ್ಸು, ಇದ್ರ ಮಧ್ಯೆ ಇರುವಂಥ ಬೀಜನೆಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪನೂ ನೀರು ಹಾಕದೆ ಪೇಸ್ಟ್ ಮಾಡ್ಕೊಳ್ತೀನಿ. ಈಗ ಒಂದು ಬಾಣಲಿನಲ್ಲಿ 2 ಚಮಚದಷ್ಟು ತುಪ್ಪ ಹಾಕಿದ್ದೀನಿ. ಸೊ ತುಪ್ಪದಲ್ಲಿ ಕಾಯಿಸುವಾಗ ಲವಂಗ ಕೂಡ ಹಾಕಿರ್ತೀನಿ ನನ್ನ ಮನೆಯಲ್ಲಿ, ಅದು ಬಂತು. ಸೊ ಅದನ್ನು ತೆಗೆದು ಈಗ ಈ ಪೇಸ್ಟ್ ರೆಡಿ ಮಾಡ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ತುಪ್ಪನೆಲ್ಲ ಈ ಖರ್ಜೂರ ಚೆನ್ನಾಗಿ ಹೀರ್ಕೊಂಡು ಈ ರೀತಿ ಬಾಣಲಿ ಬಿಡೋದಕ್ಕೆ ಶುರು ಮಾಡುತ್ತೆ. ಆವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಡ್ರೈ ಫ್ರೂಟ್ಸ್ ಬರ್ಫಿ ಮಾಡೋದು ತುಂಬಾ ಸಿಂಪಲ್ಲು. ಜಸ್ಟ್ ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ಕೊಳ್ಳುವಾಗಷ್ಟೇ ಟೈಮ್ ಹಿಡಿಯುತ್ತೆ, ಆಮೇಲೆ ತುಂಬ ಈಸಿಯಾಗಿ ಬೇಗ ಮಾಡ್ಕೊಂಬಿಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಸವರಿ ಇದನ್ನು ಪ್ಲೇಟಲ್ಲಿ ಇಟ್ಟು ಈ ರೀತಿ ಜಸ್ಟ್ ರೋಲ್ ಮಾಡಿಕೊಂಡು ಹಾಗೆ ಒಂದು ಪ್ಲೇಟು ಅಥವಾ ಬಟರ್ ಪೇಪರ್ ಮೇಲೆ ನಾವು ಹುರಿದಿಟ್ಕೊಂಡಿರೋ ಗಸಗಸೆನ ಹಾಕಿ ಅದರಲ್ಲಿ ಈ ರೋಲ್ನ ಸ್ವಲ್ಪ ಈ ರೀತಿ ಉರುಳಾಡಿಸಿದ್ರೆ ಸಾಕು, ಚೆನ್ನಾಗಿ ಇದು ಸೆಟ್ ಆಗಿಬಿಡುತ್ತೆ. ಆಮೇಲೆ ಬೇಕು ಅಂದರೆ ಬಟರ್ ಪೇಪರಲ್ಲಿ ಈ ರೀತಿ ರೋಲ್ ಕೂಡ ಮಾಡ್ಕೋಬೋದು. ಇದು ಆಪ್ಷನಲ್, ಬೇಕು ಅಂದರೆ ಮಾಡ್ಬೋದು, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡಿದ್ರು ನಡೆಯುತ್ತೆ. ಆಮೇಲೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡಿಕೊಂಡ್ರೆ ತುಂಬಾ ಹೆಲ್ದಿ ಆಗಿರೋವಂಥದ್ದು, ಟೇಸ್ಟು ಅಷ್ಟೇ ರುಚಿಯಾಗಿರೋವಂಥ ಡ್ರೈ ಫ್ರೂಟ್ಸ್ ಬರ್ಫಿ ಮನೆಯಲ್ಲಿ ರೆಡಿ ಆಗಿಬಿಡುತ್ತೆ. ನನ್ನ ಅಣ್ಣ ತಮ್ಮ ಇಬ್ರಿಗೂ ಕೂಡ ಇದು ಇಷ್ಟ, ಸೊ ಅದಕ್ಕೆ ಇದನ್ನೇ ಈ ಸರಿ ಮಾಡ್ಕೊಂಡಿದ್ದೆ. ನಾನು ಮುಂಚೆನೇ ಇದನ್ನು ಮಾಡಿಟ್ಟಿದ್ರಿಂದ ಚೆನ್ನಾಗಾಯಿತು. ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಸಂಜೆ ಒಂದು 4ರಿಂದ 5 ಗಂಟೆ ಅಷ್ಟರಲ್ಲಿ ಕಳಸನ ವಿಸರ್ಜನೆ ಮಾಡಿ ದಾವಣಗೆರೆಗೆ ಹೋದೆ. ಅಣ್ಣ ತಮ್ಮ ಇಬ್ಬರು ಕೂಡ ರಾಖಿ ಕಟ್ಟಿಸ್ಕೊಳ್ಳೋದಕ್ಕೆ ವೆಯ್ಟ್ ಮಾಡ್ತಾ ಇದ್ರು. ಫಸ್ಟ್ ಹೋಗಿ ಅವ್ರಿಗೆ ರಾಖಿನ ಕಟ್ಟಿ ಸ್ವೀಟ್ನ ಕೊಟ್ಟೆ. ಸಖತ್ ಇಷ್ಟಪಟ್ಟು ಎಲ್ಲರೂ ಕೂಡ ತಿಂದರು. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಹ್ಯಾಪಿ ಕುಕ್ಕಿಂಗ್, ಬಾಯ್.